ಇವೆಲ್ಲ ಸಣ್ಣ ಸಣ್ಣ ಭಿನ್ನ ರಾಶಿಗಳು ಬರ್ಲಿಕ್ಕತ್ತವ. ಇವು ಹೆಂಗೆ ಸರಳೀಕರಣ ಬಿಡಿಸ್ಬೇಕು ಅನ್ನೋದು ನೀವು ಲಕ್ಷ್ಯ ಕೊಟ್ಟು ನೋಡ್ರಿ. ಆಮೇಲೆ ನಿಮ್ಗೆ ಗೊತ್ತಾಗ್ಬಿಡ್ತದ ಹೆಂಗೆ ಮಾಡಬೇಕು, ಏನು ಮಾಡಬೇಕು. ನೀವು ಸರಿಯಾಗಿ ಲಕ್ಷ್ಯ ಕೊಟ್ಟು ನೋಡ್ರಿ ಗಣಿತಗಳನ್ನು. ನಾ ತಿಳಿಸ ನೀವು ಮಾಡಿರಿ, ಮ್ಯೂಟ್ ಮಾಡಿರಿ. ಆಮೇಲೆ ನಾ ತಿಳಿಸ್ತೀನಿ ನೋಡ್ರಿ. ಈಗ ನೀವು ಬಿಡಿಸೋದಾದಿಂದ ವಿಡಿಯೋ ಆನ್ ಮಾಡಿರಿ, ನಾ ತಿಳಿಸ್ತೀನಿ. ಓಕೆ, ಈಗ ಮತ್ತೆ ಹೊಳ್ಳಿ ಹಚ್ಕೋರಿ. 2 ಭಾಗಿಲೆ 2 ರ 2 ಸರ್ವಾಸ ಭಾಗಿಲೆ 2 ರ 2 ಭಾಗಿಲೆ 2 ಬರೋಬರಿ. ಇಲ್ಲಿ ಏನು ಮಾಡ್ಬೇಕಂದ್ರೆ ನೀವು ಮಾಡಬೇಕಾದದ್ದು ಮೊದಲ ರ ಪದ ಹಚ್ಕೋಬೇಕಾದ್ರೆ 2 ಭಾಗಿಲೆ ರ ಅಂದ್ರೆ ಏನು ಗುಂಡ್ಲೆ 2 2 4 ಸರ್ವಾಸ ಭಾಗಿಲೆ ರ ಮೊದಲು 2 2 4 ಭಾಗಿಲೆ 2 ನೋಡಿ. ಈ ಕ್ರಿಯೆಯನ್ನು ಮಾಡಿದಾಗ ಏನಾಗ್ತದ ಅನ್ನೋದು ಮೊದಲು ತಿಳ್ಕೊರಿ. ಇದೇನು ಬರ್ತದ, 2ಕ್ಕೆ 4ಕ್ಕೆ ಭಾಗಿಸಿದ್ರೆ ಏನು ಬರ್ತದ, 2 ಭಾಗಿಲೆ 4 ಬಂತು. ಸರ್ವಾಸ ಭಾಗಿಲೆ ನೋಡ್ರಿ ಬರ್ತದಿಲ್ಲ. 2ಕ್ಕೆ 4ಕ್ಕೆ ಭಾಗಿಸಿದ್ರೆ ಏನು ಬರ್ತದೆ, 2 1 2 2 ಬರೋಬರಿ 1 2 ಅಂಶ ಬಂತು. ಇದ್ರದ್ದು ಉತ್ತರ ಎಷ್ಟು ಬಂತು, 1 2 ಅಂಶ ಬಂತು. ಇದ್ರದ್ದು ಎಷ್ಟು ಬರ್ತದ, ಈ 4ಕ್ಕೆ 2 ಭಾಗಿಸಿದ್ರೆ ಇದು 2 ಬಂತು. ಅವಾಗ ನೋಡ್ರಿ 1 2 ಅಂಶ ಭಾಗಿಲೆ 2 ಇದನ್ನ ಹೆಂಗೆ ಹಚ್ಕೋಬೇಕು ಅದನ್ನು ನೀವು ತಿಳ್ಕೊಬೇಕು. ಯಾಕಂದ್ರೆ ಇಲ್ಲಿ ಏನದ ಸರ್ವಾಸ ಭಾಗಿಲೆ ಅದ. ಇನ್ನೊಂದ್ಸಲ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸಂಗೆ ಅದನ್ನ ಮಾಡ್ತೀನಿ ನೋಡ್ರಿ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಇನ್ನೊಂದ್ಸಲ ತಿಳಿಸಿ ತೋರಿಸ್ತೀನಿ ಇದನ್ನ. ಇದನ್ನು ಹಿಂಗೂ ಹಚ್ಕೋಬಹುದು ನೀವು. ಇನ್ನೊಂದು ರೀತಿ ಒಳಗೂ ಇದನ್ನು ತಿಳಿಸ್ತೀನಿ, ಮತ್ತೆ ಸರಳ ಆಗ್ತದೆ. ಈಗ ಬರೋಬ್ಬರಿ ಚಿನ್ನ ಹಾಕ್ರಿ. 2 ಭಾಗಿಲೆ 4 ಮಾಡ್ಕೋರಿ, ಸರ್ವಾಸ ಭಾಗಿಲೆ ಮಾಡ್ರಿ. 4 ಭಾಗಿಲೆ 2 ಮಾಡ್ಕೋರಿ. 2 ಒಂದೇ. ಈಗ 4ಕ್ಕೆ 2 ಭಾಗಿಸಿದಾಗತ್ತು, ಇದು 2ಕ್ಕೆ 4 ಭಾಗಿಸಿದ್ರು. ಅದನ್ನು ಹೆಂಗೆ ತಿಳ್ಕೊಬೇಕಂದ್ರೆ 2 ಭಾಗಿಲೆ 4 ಇದು ಸರ್ವಾಸ ಭಾಗಿಲೆ ಅದಂದ್ರೆ ಏನು ಚಿಂತೆ ತಿಳ್ಕೊಬೇಕು, ಭಾಗಾಕಾರ ಚಿಂತೆ ತಿಳ್ಕೊಂಡು 4ಕ್ಕೆ 2ಕ್ಕೆ ಭಾಗಾಕಾರ ಮಾಡಿ ಬರೋಬರಿ. 2 4 ಅಂಶ ಗುಂಡ್ಲೆ ಮಾಡಿದಾಗ ಮೇಲೆ 2 ಹೋಗ್ತದೆ, ತಳಗ 4 ಬರ್ತದೆ. ತಿಳಿತಲ್ಲ? ನೋಡ್ರಿ 2 1 2 2 ಆಮೇಲೆ ಈ 2 ಹೋತು, ಈ 2 ಹೋತು ಅಂದ್ರೆ ಎಷ್ಟು ಬಂತು, 1 4 ಅಂಶ ಬಂತು. ಆನ್ಸರ್ ಇಸ್ ಈಕ್ವಲ್ ಟು ಎಷ್ಟು ಬಂತು ಇದರದ, 1 4 ಅಂಶ. ನೋಡಿ, ನಾವು ಉತ್ತರ ಕರೆಕ್ಟ್ ಅದಲ್ಲ ನೋಡೋ ತನಕ ಹೇಳೋದಲ್ಲ. ಈಗೆಲ್ಲ ಭಿನ್ನ ರಾಶಿಗಳನ್ನ ಹೆಂಗೆ ಈಸಿಯಾಗಿ ತೋರಿಸ್ಲಿಕ್ಕೆ ಮ್ಯಾಲಿಂದ ಸರ್ವಾಸ ಬಾಗಿಲೆ ಹಾಕೋದು ತೋರಿಸಿದ. ಆಗಾಣ ಬಿಡಿಸಿದ್ದ ಅಲ್ಲೇ ಬಿಡಿಸಿದ್ದೆ. ಆ ಬಿಡಿಸಿದ ಕ್ರಿಯೆಯನ್ನು ನೀವು ಹೆಂಗೆ ಹಾಕ್ಕೋಬೇಕನ್ನು ತೋರಿಸಿದ್ದ ನಾನು. ತಿಳಿತಲ್ಲ? ಇದರ ಉತ್ತರ ಎಷ್ಟು ಬಂತು, 1 4 ಅಂಶ ಬಂತು. ಸರಿಯಾಗಿ ಉತ್ತರ ಕರೆಕ್ಟ್ ಅದ ಇಲ್ಲ ನೋಡಿಕೊಂಡು ವಿಡಿಯೋ ಕ್ಲೋಸ್ ಮಾಡಿ. ತಿಳಿತಲ್ಲ? ನೋಡ್ರಿ ಹೆಂಗೆ ಸರಳೀಕರಣಗಳು ಅನ್ನೋದು ಭಾಗಾಕಾರ ಪೂರ್ಣ ಸಂಖ್ಯೆ ಬಂದಾಗ ಹೆಂಗೆ ಮಾಡಬೇಕು ಎಲ್ಲ ನಿಮಗೆ ಕಲಿಸ್ಯಾರ.